ಕ್ರೇಜ್ಗಾಗಿ 3 ಯಮಹಾ RX-100 ಬೈಕ್ಗಳನ್ನು ಕಳವು ಮಾಡಿದ್ದ ಆರೋಪಿಯನ್ನ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದು ಮತ್ತೊಬ್ಬ ಆರೋಪಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ನವೆಂಬರ್ 9ರಂದು ದಾವಣಗೆರೆ ನಗರದ ವಿದ್ಯಾನಗರ ಹಾಗೂ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ 3 RX-100 ಬೈಕ್ ಕಳ್ಳತನವಾಗಿರುವ ಬಗ್ಗೆ ದೂರು ದಾಖಲಾಗಿದ್ದು, ದೂರು ದಾಖಲಿಸಿಕೊಂಡ ಪೊಲೀಸರು ದಾವಣಗೆರೆ ನಗರದ SOG ಕಾಲೋನಿಯ ದರ್ಶನ್ ಎಂಬಾತನನ್ನ ಬಂಧಿಸಿದ್ದು, ಆತನಿಂದ 3 ಲಕ್ಷ ಮೌಲ್ಯದ 3 ಯಮಹಾ RX-100 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇಬ್ಬರು ಸೇರಿ ಬೈಕ್ ಕಳ್ಳತನ ಮಾಡಿದ್ದು, ಅದರಲ್ಲಿ ದರ್ಶನ್ ಎಂಬಾತನ ಬಂಧನವಾಗಿದ್ದು, ಮತ್ತೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದು, ಪೊಲೀಸರು ಆತನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. 3 ಬೈಕ್ ಸೇರಿ ಒಂದು ವಿಶೇಷ ಬೈಕ್ ತಯಾರಿಸಬೇಕೆಂಬ ಕ್ರೇಜ್ ದರ್ಶನ್ಗೆ ಇದ್ದು, ಇದರಿಂದಾಗಿ RX-100 ಬೈಕ್ಗಳನ್ನು ದರ್ಶನ್ ಕದ್ದಿದ್ದಾಗಿ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾನೆ. ನಮ್ಮ ವಿದ್ಯಾನಗರ ಪೊಲೀಸ್ ಠಾಣಾ ಲಿಮಿಟ್ಸ್ ಅಲ್ಲಿ ಯಮಹಾ RX ಬೈಕ್ ಕಳ್ಳತನ ಆಗಿರೋದು ವಿಡಿಯೋ CCTV ಫುಟೇಜಸ್ ತಾವು ನೋಡಿದ್ರಿ. ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಫಿರ್ಯಾದುದಾರರು ಕಂಪ್ಲೇಂಟನ್ನು ಕೊಟ್ಟಿದ್ದರು. ನಾವು ಅದೇ CCTV ಫುಟೇಜ್ ಆಧಾರದ ಮೇಲೆ ನಾವು ಫೈಂಡ್ ಔಟ್ ಮಾಡಿದಾಗ ದರ್ಶನ್ ಅಂತ ಸುಮಾರು 21 ವರ್ಷ SOG ಕಾಲೋನಿಯಲ್ಲಿರುವಂಥ ಹುಡುಗ. ಇವನು ಪೇಂಟಿಂಗ್ ಕೆಲಸ ಮಾಡ್ಕೊಂಡಿರ್ತಾರೆ. ಇವನಿಗೆ RX ಬೈಕ್ಸು ಆ ಸೌಂಡು ಎಲ್ಲ ಇಷ್ಟ ಆಗಿದೆ. ನಾನು ಕೂಡ ಓಡಿಸ್ಬೇಕು, ನನ್ನ ಹತ್ರ ದುಡ್ಡಿಲ್ಲ, ಏನು ಮಾಡಬೇಕಂದಾಗ ಈ ಥರ ಅಲ್ಲಿ ನಿಲ್ಲಿಸಿದ್ರು. ನಾನು ಟ್ರೈ ಮಾಡಿದೆ, ಈಸಿಯಾಗಿ ಮೂವ್ ಮಾಡೋಕ್ಕಾಯಿತು, ಹಾಗಾಗಿ ತಗೊಂಡು ಬಂದೆ ಅಂತ ಹೇಳ್ತಾನೆ. ಅದಲ್ಲದೆ ಒಟ್ಟು ನಮಗೆ ಸುಮಾರು ಒಂದು 3 ಲಕ್ಷದಷ್ಟು 4 ಬೈಕನ್ನು, ಇದ್ರ ಜೊತೆಗೆ ಇನ್ನೂ 2 ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ದು ಇನ್ನೊಂದು ಬೈಕು, ಟೋಟಲ್ 4 ರಿಕವರಿ ಮಾಡಿದ್ದಾರೆ. ಬೇಕಾಗಿತ್ತು ಅವನಿಗೆ, ಆಸೆ ಎಲ್ಲ ಹುಡುಗ, ಯೂತ್, ಅಷ್ಟೊಂದು ದುಡ್ದು ತೊಗೊಂಬರೋಕ್ಕೆ ದುಡ್ಡಿಲ್ಲ. ಸೊ ಕಳ್ಳತನ ಮಾಡ್ದ, ಈಸಿಯಾಗಿ ಮಾಡಲಿಕ್ಕಾಗ್ತದೆ ಅಂತ ಹೇಳಿಬಿಟ್ಟು